ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಏನಪ್ಪ ಅಂದರೆ ನಾವು ನಿನ್ನೆ ಒಂದು ತರಗತಿಯಲ್ಲಿ ಈ ಒಂದು KA ಮಾದರಿಯಲ್ಲಿ ಅವರು ಏನು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅದೇ ಒಂದು ಮಾದರಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ನ ನಾವು ಮಾಡಿದ್ವು. ಅಂದರೆ ಯಾವ ರೀತಿ ಅಂದರೆ, ಇವಾಗ KA ಅವರು ಒಂದು ಎಕ್ಸಾಮ್ ನಡೆಸಿದರೆ ಗೊತ್ತಾ, FDA SDA ಎಕ್ಸಾಮು. ಓಕೆ, ಆ ಒಂದು FDA ಎಕ್ಸಾಮ್ ಏನು ನಡೀತಲ್ಲ ಮೊನ್ನೆ, ಆ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ವು, HKದು ಏನು ಎಕ್ಸಾಮ್ ನಡೀತಲ್ಲ FDA, ಆ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದರೂ ಸೇಮ್ ಅದೇ ಪ್ಯಾಟರ್ನಲ್ಲಿ ನಾವು ಸ್ವತಃ ರಚನೆ ಮಾಡಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ, ಆಯಿತಾ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತರಗತಿನ ಕೇಳೋದಕ್ಕೆ ಪ್ರಾರಂಭಿಸಿ. ಮತ್ತು ಸಾಧ್ಯವಾದರೆ ಕ್ಲಾಸ್ ಕೇಳ್ತಾ ಕಮೆಂಟ್ನಲ್ಲಿ ಉತ್ತರವನ್ನು ಹಾಕೋದಕ್ಕೆ ಟ್ರೈ ಮಾಡಿ. ನಾನು ಹೇಳೋಕ್ಕಿಂತ ಮುಂಚೆನೇ ಉತ್ತರವನ್ನು ಹಾಕಿ, ಅಥವಾ ಏನಾದರೂ ಮಿಸ್ಟೇಕ್ಸು ಕರೆಕ್ಷನ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ. ಇದನ್ನು ನಾವು ನಿನ್ನೆ ನೋಡಿದ್ವಿ. ನಿನ್ನೆ ನೋಡಿದಂಥ ಇದು ಕೊನೆ ಪ್ರಶ್ನೆ ಆಗಿತ್ತು. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಈ DBMS, ಆಯಿತಾ, DBMSನ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಆಯಿತಾ. ಓಕೆ, ಇಲ್ಲಿ ನಾನು ನಿಮಗೆ ಒಂದು ಕ್ಲೂವನ್ನು ಕೊಡ್ತೇನೆ. DBMS ಅಂದರೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನು ಕೂಡ ಫುಲ್ ಫಾರ್ಮ್ ಆಗಿ ಕೇಳ್ಬೋದು, ಈ DBMSನ, ಆಯಿತಾ. ಪ್ರೀವಿಯಸ್ಸಲ್ಲಿ ನಾವು CPU ಫುಲ್ ಫಾರ್ಮ್ ಅಂತ ನೋಡಿದ್ವಿ. ಆ CPU ಫುಲ್ ಫಾರ್ಮ್ ಅಂತ ಬಂದಾಗ ನಾನು ರ್ಯಾಮ್ದು ಹೇಳಿದ್ದೆ, ರೋಮ್ದು ಹೇಳಿದ್ದೆ, ಮತ್ತು ALU ಹೇಳಿದ್ದೆ, ಮತ್ತು CU ಕಂಟ್ರೋಲ್ ಯೂನಿಟ್ ಅಂತ ಹೇಳಿದ್ದೆ, ಆಯಿತಾ. ಸೊ ಇದೇ ರೀತಿ DBMS ಕೂಡ ಅಲ್ಲಿ ಕೇಳ್ಬೋದು. ಓಕೆ, ಅದರದ್ದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆಯಿತಾ. ಸೊ ಇದರ ಮುಖ್ಯ ಉದ್ದೇಶ ಏನಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು? ಡೇಟಾ ಸಂಗ್ರಹಣೆ ಮತ್ತು ನಿರ್ವಹಣೆ ಮಾಡೋದಾ, ಅಥವಾ ಚಿತ್ರಗಳನ್ನು ಎಡಿಟ್ ಮಾಡೋದಾ, ಅಥವಾ ಇಮೇಲ್ ಕಳಿಸೋದಾ, ಅಥವಾ ಇಂಟರ್ನೆಟ್ ಸಂಪರ್ಕ, ಆಯಿತಾ. ಸೊ ಇದು DBMSನ ಉದ್ದೇಶ ಇಂಗ್ಲೀಷಲ್ಲಿ ಬೇಕಂದರೆ ಟು ಕಲೆಕ್ಟ್ ದಿ ಡೇಟಾ ಆ್ಯಂಡ್ ಮ್ಯಾನೇಜ್ ಆರ್ ಪಿಕ್ಚರ್ ಎಡಿಟರ್ ಆರ್ ಟು ಸೆಂಡ್ ದಿ ಮೇಲ್ ಆರ್ ಟು ಕನೆಕ್ಟ್ ದಿ ಇಂಟರ್ನೆಟ್. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ 1. DBMSನ ಕೆಲಸ ಏನಪ್ಪ ಅಂದರೆ, ಅದರ ಉದ್ದೇಶ ಏನಂದರೆ ಡೇಟಾ ಸಂಗ್ರಹಣೆ ಮಾಡುತ್ತೆ ಮತ್ತು ಅದನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ಬೋದು. DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದ್ರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬಾ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋದಾದರೆ, XOR ಗೇಟ್ನಲ್ಲಿ ಔಟ್ಪುಟ್ 1 ಯಾವಾಗ ಬರುತ್ತದೆ ಅಂತ ಪ್ರಶ್ನೆ ಇದೆ, ಆಯಿತಾ. ಸೊ XOR ಈ ಗೇಟ್ಗಳಂತ ಇರುತ್ತೆ ಕಂಪ್ಯೂಟರ್ನಲ್ಲಿ. ಓಕೆ, ಸೊ ಇದು ಕಂಪ್ಯೂಟರ್ನ ಸ್ವಲ್ಪ ಡೆಪ್ತಾಗಿ ಕಲ್ತಿರೋ ಗೊತ್ತಿರುತ್ತೆ, ಬೇಸಿಕಲಿ ಇದು ಇರಲ್ಲ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವಾಗ ಬರುತ್ತೆ ಗೊತ್ತಾ? ಈ XOR ಗೇಟ್ನಲ್ಲಿ ಔಟ್ಪುಟ್ 1 ಯಾವಾಗ ಬರುತ್ತೆ ಅಂದರೆ, ಸರಿಯಾದ ಉತ್ತರ ಇನ್ಪುಟ್ ವಿಭಿನ್ನವಾಗಿದ್ದಾಗ. ನಾವು ಇನ್ಪುಟ್ ಏನಾದರೂ ಬೇರೆ ಬೇರೆ ಕೊಟ್ಟರು ಅಂದರೆ ಆವಾಗ ನಮಗೆ ಔಟ್ಪುಟ್ 1 ಬರುತ್ತೆ, ಆಯಿತಾ. ಇನ್ನು ಮುಂದಿನ ಪ್ರಶ್ನೆ, ಆಪ್ರೇಟಿಂಗ್ ಸಿಸ್ಟಮ್ನ ಕಾರ್ಯವಲ್ಲದು ಯಾವುದು, ಆಯಿತಾ. ಸೊ ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಕಾರ್ಯ ಯಾವುದಲ್ಲ ಅಂತ ಪ್ರಶ್ನೆ ಕೇಳಿದರೆ, ಆಯಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದೇ ರೀತಿ ಒಂದು ಪ್ರಶ್ನೆ ನೋಡಿದ್ದೀವಿ, ರ್ಯಾಮ್ನ ಕಾರ್ಯ ಯಾವುದಲ್ಲ ಅಂತ ಪ್ರಶ್ನೆ ನೋಡಿದ್ವಿ. ಅದೇ ರೀತಿ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ನ ಒಂದು ಕಾರ್ಯ ಯಾವುದಲ್ಲ ಅಂತ ಪ್ರಶ್ನೆ ಕೇಳಿದರೆ, ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ ಆಪ್ಷನ್ನು ಪ್ರೊಸೆಸ್ ಮ್ಯಾನೇಜ್ಮೆಂಟಾ, ಮೆಮೊರಿ ಮ್ಯಾನೇಜ್ಮೆಂಟಾ, ಆ್ಯಂಟಿವೈರಸ್ ಸ್ಕ್ಯಾನಿಂಗಾ, ಮತ್ತು ಫೈಲ್ ಮ್ಯಾನೇಜ್ಮೆಂಟಾ. ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ದು ಯಾವುದು ಇದರಲ್ಲಿ ಕಾರ್ಯ ಅಂದರೆ, ಆಪ್ರೇಟಿಂಗ್ ಸಿಸ್ಟಮ್ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು ಕೆಲಸ ಮಾಡಲ್ಲ. ಆ ಮಾಡದೇ ಇರೋ ಕೆಲಸ ಯಾವುದಪ್ಪ ಅಂತ ನೋಡ್ತಾ ಹೋಗೋದಾದರೆ ನಾವು ಇಲ್ಲಿ ಆಪ್ಷನ್ 3 ಆಗಿರುತ್ತೆ, ಆ್ಯಂಟಿವೈರಸ್ಸು. ಆಪ್ರೇಟಿಂಗ್ ಸಿಸ್ಟಮು ಯಾವುದೇ ಕಾರಣಕ್ಕೂ ಅದು ಆ್ಯಂಟಿವೈರಸ್ ಸ್ಕ್ಯಾನಿಂಗ್ ಅದೆಲ್ಲ ಮಾಡೋಕ್ಕೋಗಲ್ಲ. ಅದ್ರ ಕೆಲಸ ಏನಂದರೆ ಜಸ್ಟು ಪ್ರೊಸೆಸ್ ಮಾಡೋದು ಮ್ಯಾನೇಜ್ಮೆಂಟು, ಮತ್ತು ಮೆಮೊರಿ ಮ್ಯಾನೇಜ್ಮೆಂಟು, ಮತ್ತು ಫೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋದಾದರೆ, ಲ್ಯಾನ್ನ ಪೂರ್ಣ ರೂಪ ಏನು, ಆಯಿತಾ. ಇಲ್ಲೊಂದು ಕೂಡ ಫುಲ್ ಫಾರ್ಮ್ ಕೇಳಿದರೆ ಲ್ಯಾನ್. ಈ ಲ್ಯಾನ್ನ ಫುಲ್ ಫಾರ್ಮ್ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ ಅದು ಆಪ್ಷನ್ 1 ಲೋಕಲ್ ಏರಿಯಾ ನೆಟ್ವರ್ಕಾ, ಅಥವಾ ಲಾರ್ಜ್ ಏರಿಯಾ ನೆಟ್ವರ್ಕಾ, ಅಥವಾ ಲಾಜಿಕಲ್ ಏರಿಯಾ ನೆಟ್ವರ್ಕ್, ಅಥವಾ ಲಾಂಗ್ ಏರಿಯಾ ನೆಟ್ವರ್ಕ್ ಅಂತ ಕೇಳಿದರೆ. ಓಕೆ, ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಪರೀಕ್ಷೆಯಲ್ಲಿ ಈ ರೀತಿ ಕೊಟ್ಟಾಗ ಓದಿರ್ತಾರೆ, ಸುಮಾರು ಬಾರಿ ಬರೆದಿರ್ತಾರೆ, ಆದರೂ ಕೂಡ ಪರೀಕ್ಷೆಯಲ್ಲಿ ಕೂತ್ಕೊಂಡಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ 1 ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಈ ಒಂದು ಲ್ಯಾನ್ನ ಫುಲ್ ಫಾರ್ಮ್ ಏನಾಗಿರುತ್ತೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ನೆಟ್ವರ್ಕ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾದರೆ, ಬ್ರೌಸರ್ಗೆ ಒಂದು ಉದಾಹರಣೆ ಯಾವುದಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ರೌಸರ್ಗೆ ಉದಾಹರಣೆ ಯಾವುದು? ಗೂಗಲ್ ಕ್ರೋಮಾ,
MS ವರ್ಡಾ, ಎಕ್ಸೆಲ್ಲಾ, ಪವರ್ ಪಾಯಿಂಟಾ, ಆಯಿತಾ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ. ಇದು ಬೇಸಿಕಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಬ್ರೌಸರ್ ಅಂದರೆ ಏನು? ನಾವು ಬ್ರೌಸರಲ್ಲಿ ಏನು ಮಾಡ್ತೀವಿ? ಬ್ರೌಸರ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಬ್ರೌಸರ್ನ ಸರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಗೂಗಲ್ ಕ್ರೋಮಲ್ಲಿ ಯೂಸ್ ಮಾಡ್ತೀರಾ, ಅಥವಾ ಬೇರೆ ಬೇರೆ ಈ UC ಬ್ರೌಸರು ಮೊಬೈಲಲ್ಲಿ ನೀವು ಯೂಸ್ ಮಾಡ್ತಿರ್ತೀರ, ಯಾಹೂ ಅಥವಾ ಮೈಕ್ರೋಸಾಫ್ಟ್ ಎಡ್ಜು, ಇದರಲ್ಲಿ ಯಾವುದ್ರಲ್ಲಿ ಬರ್ತದೆ? ಬ್ರೌಸರ್ ಟು ಸರ್ಚ್ ಮಾಡೋದಕ್ಕೆ. ನಾವು ಯಾವುದರಲ್ಲಿ ಏನಾದರೂ ಸರ್ಚ್ ಮಾಡ್ತೀವಲ್ಲ ಅದನ್ನು ನಾವು ಬ್ರೌಸರ್ ಅಂತ ಹೇಳ್ತೀವಿ, ಆಯಿತಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಇರ್ತಂದರೆ ಗೂಗಲ್ ಕ್ರೋಮ್, ಆಯಿತಾ. ಈ MS ವರ್ಡಲ್ಲಿ ನಾವು ಯಾವುದೇ ರೀತಿ ಸರ್ಚ್ ಮಾಡಿ ಏನೂ ನೋಡೋಕ್ಕೆ ಬರೋದಿಲ್ಲ, ಎಕ್ಸೆಲಲ್ಲೂ ಬರೋದಿಲ್ಲ, ಪವರ್ ಪಾಯಿಂಟಲ್ಲೂ ಬರೋದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಗೂಗಲ್ ಕ್ರೋಮ್ ಅನ್ನುವಂಥದ್ದು ಬ್ರೌಸರ್ಗೆ ಉದಾಹರಣೆ ಆಗಿರುತ್ತೆ, ಆಯಿತಾ. ಸೊ ಇಲ್ಲಿ ನಿಮಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಏನಪ್ಪ ಅಂದರೆ ಈ MS ವರ್ಡನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ನಾವು ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸೆಲಲ್ಲಿ ಸ್ಪ್ರೆಡ್ಶೀಟ್ನ ಯೂಸ್ ಮಾಡ್ತೀವಿ, ಆಯಿತಾ. ಸ್ಪ್ರೆಡ್ಶೀಟ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ವರ್ಕ್ನ ಮಾಡ್ತೀವಿ. ಇನ್ನು ಪವರ್ ಪಾಯಿಂಟಲ್ಲಿ PPTಗಳನ್ನು ರೆಡಿ ಮಾಡ್ತೀವಿ. PPT ಅಂದರೆ ಪ್ರೆಸೆಂಟೇಷನ್ನು. ನಾನು ಇವಾಗ ಕ್ಲಾಸ್ ಮಾಡ್ತಾಯಿದ್ರು ಕೂಡ ಒಂದು PPTನ ರೆಡಿ ಮಾಡಿಕೊಂಡೆ ನಿಮಗೆ ಕ್ಲಾಸ್ನ ಮಾಡ್ತಾಯಿದ್ದೀನಿ, ಆಯಿತಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ URLನ ಪೂರ್ಣ ರೂಪ, ಆಯಿತಾ. ಆಲ್ಮೋಸ್ಟ್ ಫುಲ್ ಫಾರ್ಮ್ಗಳನ್ನು ನಿಮಗೆ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ಒಂದು ಸೆಷನ್ನಲ್ಲಿ. URL ಅಂದ್ರೇನು? URL ಅಂದರೆ ಏನು ಗೊತ್ತಾ? ನೀವೊಂದು ಏನೇ ಒಂದು ಲಿಂಕ್ ಅಂತ ಬರುತ್ತೆ ಗೊತ್ತಾ? ಆ ಲಿಂಕನ್ನು ನಾವು URL ಅಂತ ಹೇಳ್ತೀವಿ. ಅದಂದರೆ ಅದರ ಅಡ್ರೆಸ್ಗೆ ನಾವು URL ಅಂತ ಹೇಳ್ತೀವಿ. ಆ URL ಫುಲ್ ಫಾರ್ಮ್ ಏನಂತ ಕೇಳಿದರೆ, ಓಕೆ, ಅದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರಾ, ಅಥವಾ ಯೂನಿವರ್ಸಲ್ ರೆಕಾರ್ಡರ್ ಲಿಂಕಾ, ಅಥವಾ ಯೂನಿಫಾರ್ಮ್ ರಿಜಿಸ್ಟರ್ ಲಿಂಕಾ, ಅಥವಾ ಯೂನಿಫೈಡ್ ರಿಸೋರ್ಸ್ ಲಿಂಕ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ 1 ಆಗಿರುತ್ತೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಆಯಿತಾ. ಯಾವುದಂದರೆ ಯೂನಿಫಾರ್ಮ್ ಅಂತ ಸ್ಟಾರ್ಟ್ ಬರಬೇಕು. ಫಸ್ಟು ಯೂನಿಫಾರ್ಮ್ ಅಂತ ಬಂದಮೇಲೆ ಯೂನಿಫಾರ್ಮ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟರ್ ಅಲ್ಲ, ರಿಸೋರ್ಸು, ಯೂನಿಫಾರ್ಮ್ ರಿಸೋರ್ಸು. ಅದಾದಮೇಲೆ ಎಲ್ ಅಂದರೆ ಲೊಕೇಟರು, ಲಿಂಕ್ ಅಲ್ಲ, ಎಲ್ ಅಂದರೆ ಲೊಕೇಟರ್ ಅಂತ ಹೇಳ್ತೀವಿ, ಆಯಿತಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದನ್ನು ನಾವು ಕ್ಯಾಚ್ ಮೆಮೊರಿ ಅಥವಾ ಚೇಚ್ ಮೆಮೊರಿ ಅಂತ ಕೂಡ ಹೇಳ್ತಾರೆ ಕೆಲವರು. ಕ್ಯಾಚ್ ಮೆಮೊರಿ, CACH, ಕ್ಯಾಚ್ ಅಂತ. ಆಬ್ವಿಯಸ್ಲಿ ಇದು ಸ್ಟೋರೇಜ್ನ ಇನ್ನೊಂದು ಭಾಗ ಅಂತಲೇ ಹೇಳ್ಬೋದು, ಆಯಿತಾ. ಇದರ ಉದ್ದೇಶ ಏನಪ್ಪ ಅಂದರೆ ಶಾಶ್ವತ ಸಂಗ್ರಹ, CPU ನ ವೇಗ ಹೆಚ್ಚೋದು, ವೈರಸ್ನ ತಡೆ ಹಿಡಿಯೋದು, ಅಥವಾ ಫೈಲ್ನ ಶೇರ್ ಮಾಡೋದು ಅಂತ ಕೊಟ್ಟಿದ್ದಾರೆ, ಆಯಿತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಈ ಒಂದು ಕ್ಯಾಚ್ನ ಮೇನ್ ಉದ್ದೇಶನೇ CPU ನ ವೇಗ ಹೆಚ್ಚೋದಾಗಿರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಏನಪ್ಪ ಅಂದರೆ ಕ್ಯಾಚ್ ಮೆಮೊರಿಯ ಕೆಲಸ CPU ನ ಸ್ಪೀಡ್ನ ಜಾಸ್ತಿ ಮಾಡುತ್ತೆ, ಆಯಿತಾ. ಇನ್ನು ಮುಂದಿನ ಪ್ರಶ್ನೆ, ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಯಾವುದಕ್ಕೆ ಉದಾಹರಣೆ ಆಗಿದೆ? ಹೇಳಿ, ನಾನು ಇವಾಗ ತಾನೇ ಹೇಳಿದೆ ಇದು ಸ್ಪ್ರೆಡ್ಶೀಟ್ ಯಾವುದರಲ್ಲಿ ಯೂಸ್ ಮಾಡ್ತೀವಿ ಅಂತ, ಆಯಿತಾ. ಬೇಗ ಬೇಗ ಕಮೆಂಟ್ ಮಾಡಿ. ಸ್ಪ್ರೆಡ್ಶೀಟ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಎಸ್, ಸ್ಪ್ರೆಡ್ಶೀಟ್ನ ನಾವು ಯಾವುದರಲ್ಲಿ ಯೂಸ್ ಮಾಡ್ತೀವಿ ಅಂದರೆ MS ಎಕ್ಸೆಲ್. ಇವಾಗಷ್ಟೇ ಹೇಳಿರೋದು, MS ಎಕ್ಸೆಲ್ನಲ್ಲಿ ನಾವು ಸ್ಪ್ರೆಡ್ಶೀಟ್ನ ಯೂಸ್ ಮಾಡಿಕೊಂಡು ವರ್ಕ್ನ ಮಾಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ 2 MS ಎಕ್ಸೆಲ್ ಆಗಿರುತ್ತೆ, ಆಯಿತಾ. ಓಕೆ, ಸೊ ಸ್ಪರ್ಧಾರ್ಥಿಗಳೇ, ನಿಮಗೆ ಇನ್ನೊಂದು ಸಾರಿ ಯಾರಾದರೂ ವಿಡಿಯೋ ಸ್ಕಿಪ್ ಮಾಡಿ ಬಂದಿರ್ತೀರ ಫಸ್ಟಿಂದ, ಅವರಿಗೋಸ್ಕರ ಹೇಳ್ತಿದ್ದೀನಿ. FDA HK ಪೇಪರ್ ಏನಾಯಿತು 21 ಡಿಸೆಂಬರಲ್ಲಿ, ಅದೇ ಪ್ಯಾಟರ್ನಲ್ಲಿ ನೀವು ಬೇಕಾದರೆ ಕ್ವಶನ್ ನಂಬರ್ ಗಮನಿಸ್ತಾ ಇರ್ಬೋದು. ಮೇಲ್ಗಡೆ 93 ಅಂತ ಇದೆ. ಇನ್ನು ಪ್ರೀವಿಯಸ್ ವಿಡಿಯೋ ಕೂಡ ನಾವು ಒಂದು ಹಾಕಿದ್ದೀವಿ, ಯಾರಾದರೂ ನೋಡಿಲ್ಲ ಅದನ್ನು ನೋಡಿ. ಅದು 71ರಿಂದ ಸ್ಟಾರ್ಟ್ ಆಗಿದೆ. ಯಾಕಂದರೆ ಸೇಮ್ KA ಪ್ರಶ್ನೆ ಪತ್ರಿಕೆಯಲ್ಲಿ ಏನಿತ್ತು ಅದೇ ಪ್ಯಾಟರ್ನಲ್ಲಿ ನಾವು ಕೆಲವೊಂದಿಷ್ಟು ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿ, ಕೆಲವೊಂದಿಷ್ಟು ಚೇಂಜಸ್ ಮಾಡಿ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಅದೇ ಮಾದರಿಯಲ್ಲಿರುವಂಥ ಒಂದು ಹೊಸ ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳ್ಬೋದು, ಆಯಿತಾ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಓಪನ್ ಸೋರ್ಸ್ ಸಾಫ್ಟ್ವೇರ್, ಇದಕ್ಕೆ ಯಾವುದು ಉದಾಹರಣೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಓಪನ್ ಸೋರ್ಸ್, ಆಯಿತಾ. ಓಪನ್ ಸೋರ್ಸ್ ಅಂದರೆ ಫ್ರೀಯಾಗಿ ದೊರೆಯುವಂಥದ್ದಂತ ಹೇಳ್ಬೋದು. ಇದು ವಿಂಡೋಸಾ, MS ಆಫೀಸಾ, ಫೋಟೋಶಾಪಾ? ಸೊ ಯಾವುದು ಓಪನ್ ಸೋರ್ಸ್ಗೆ ಉದಾಹರಣೆ ಅಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಲೈನಕ್ಸ್ ಆಗಿರುತ್ತೆ. ಯಾವುದಂದರೆ ಲೈನಕ್ಸು ಒಂದು ಓಪನ್ ಸೋರ್ಸ್ನ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಫೈರ್ವೇಲ್ನ ಮುಖ್ಯ ಕೆಲಸ. ಇದನ್ನು ಸುಮಾರು ಬಾರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ತಾರೆ. ಈ ಒಂದು ವರ್ಡ್ನ ನೀವು ಫೈರ್ವೇಲ್ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ಫೈರ್ವೇಲ್ನ ಮುಖ್ಯ ಕೆಲಸ ಯಾವುದಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಆಯಿತಾ. ಈ ಫೈರ್ವೇಲ್ ಮುಖ್ಯ ಕೆಲಸ ವೈರಸ್ ಡಿಲೀಟ್ ಮಾಡುತ್ತಾ, ನೆಟ್ವರ್ಕ್ ಸೆಕ್ಯೂರಿಟಿನ, ಅಥವಾ ಫೈಲ್ ಬ್ಯಾಕಪ್ಪ, ಮತ್ತು ಸ್ಪೀಡ್ನ ಜಾಸ್ತಿ ಮಾಡ್ತಾ. ಓಕೆ, ಕಂಪ್ಯೂಟರ್ನಲ್ಲಿ ಫೈರ್ವೇಲ್ನ ಕೆಲಸ ಏನಂತ ನೋಡ್ತಾ ಹೋಗೋದಾದರೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ
ನೆಟ್ವರ್ಕ್ ಸೆಕ್ಯೂರಿಟಿ, ಒಂದು ನೆಟ್ವರ್ಕ್ಗೆ ಸೆಕ್ಯೂರಿಟಿ ಕೊಡುವಂಥದ್ದು ಫೈರ್ವೆಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಇ ಕಾಮರ್ಸ್ಗೆ ಉದಾಹರಣೆ ಯಾವುದು? ಇದನ್ನು ಎಲ್ಲರೂ ಆನ್ಸರ್ ಮಾಡಲೇಬೇಕು. ಇ ಕಾಮರ್ಸ್ ಅಂದರೆ ಹೇಳಿದ್ರೆ ನಾನು ಆನ್ಸರ್ ಹೇಳ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಫಸ್ಟ್ ಕಮೆಂಟ್ ಮಾಡಿ ಆಯಿತಾ. ಇ ಕಾಮರ್ಸ್ಗೆ ಉದಾಹರಣೆ ಯಾವುದು? ಇಲ್ಲಿ 4 ಆಪ್ಷನ್ಸ್ ಇದೆ: ಅಮೆಝಾನು, ಜಿಮೇಲು, ವಿಕಿಪೀಡಿಯಾ ಮತ್ತು ಗೂಗಲ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ಇ ಕಾಮರ್ಸ್ ಅಂದರೆ ಈ ಆನ್ಲೈನಲ್ಲಿ ನೀವೆಲ್ಲ ಆರ್ಡ್ರ್ ಮಾಡ್ತೀರಾ ಗೊತ್ತಾ? ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಅದು ನಿಮಗೆ ತಂದು ಕೊಡ್ತಾರೆ, ಒಂದು ಕೊರಿಯರ್ ಸಿಸ್ಟಮ್ ಅಂತ ಹೇಳ್ತೀವಿ ಗೊತ್ತಾ? ಅದನ್ನು ನಾವು ಇ ಕಾಮರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಹೇಳಿ ಸರಿಯಾದ ಉತ್ತರ ಯಾವುದಂದ್ರೆ ಹೇಳಿ. ಎಸ್, ಸರಿಯಾದ ಉತ್ತರ ಆಪ್ಷನ್ 1 ಅಮೆಝಾನ್ ಸರಿಯಾದ ಉತ್ತರ ಆಗಿರುತ್ತೆ. ಇ ಕಾಮರ್ಸ್ಗೆ ಸರಿಯಾದ ಉತ್ತರ ಅಮೆಝಾನ್ ಆಯಿತಾ. ಅಮೆಝಾನಿಂದ ನಾವು ಆರ್ಡ್ರ್ ಅದು ಮಾಡ್ತೀವಲ್ಲ, ಹಾಗಾಗಿ ಅದೊಂದು ಸರಿಯಾದ ಉತ್ತರ ಆಗಿರುತ್ತೆ ಅಮೆಝಾನ್. ಇನ್ನು ಮುಂದಿನ ಪ್ರಶ್ನೆ, ಬೈನರಿ ಸಿಸ್ಟಮ್ನಲ್ಲಿ ಬೇಸ್ ಎಷ್ಟು? ಬೈನರಿ ನಂಬರ್ ಸಿಸ್ಟಮ್ನಲ್ಲಿ ಬೇಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಈ ಬೈನರಿ ನಂಬರ್ ಸಿಸ್ಟಮಲ್ಲಿ ಬೇಸ್ ಎಷ್ಟಾಗಿರುತ್ತದೆ? ಯಾವಾಗಲೂ 2 ಆಗಿರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಬೈನರಿ ಸಿಸ್ಟಮ್ನಲ್ಲಿ ಬೇಸು 2 ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ಇನ್ಪುಟ್ ಡಿವೈಸ್ ಯಾವುದಂತ ಪ್ರಶ್ನೆ ಕೇಳಿದರೆ ಆಯಿತಾ. ಸೊ ಇದ್ರ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಲೇಬೇಕು ಈ ಒಂದು ಉತ್ತರನ, ಯಾಕಂದರೆ ಇದು ತುಂಬ ಬೇಸಿಕ್ ಪ್ರಶ್ನೆ. ಇನ್ಪುಟ್ ಡಿವೈಸ್ ಯಾವುದಂತ, ಪ್ರಿಂಟರು, ಮಾನಿಟರು, ಕೀಬೋರ್ಡು, ಸ್ಪೀಕರು, ಇದರಲ್ಲಿ ಇನ್ಪುಟ್ ಯಾವುದು? ಓಕೆ, ಇನ್ಪುಟ್ ಯಾವುದಂದ್ರೆ ಇಲ್ಲಿ ಕೀಬೋರ್ಡ್ ಆಗಿರುತ್ತೆ. ಕೀಬೋರ್ಡನ್ನು ನಾವು ಇಲ್ಲಿ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಯಾಕೆ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ ನಾವು ಕೀಬೋರ್ಡ್ಗೆ? ಯಾಕಂದರೆ ನಾವಿಲ್ಲಿ ಕಂಪ್ಯೂಟರ್ಗೆ ಡೇಟಾನ ಕೊಡ್ತೀವಿ. ಡೇಟಾ ಅಂದರೆ ನಾವು ಏನಾದರೂ ಕೀಬೋರ್ಡಲ್ಲಿ ಟೈಪ್ ಮಾಡ್ತೀವಿ ಗೊತ್ತಾ? ಹಾಗಾಗಿ ಅದನ್ನು ನಾವು ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಇಲ್ಲಿ ಔಟ್ಪುಟ್ ಡಿವೈಸ್ಗಳನ್ನು ನೋಡ್ತಾ ಹೋಗೋದಾದರೆ, ಔಟ್ಪುಟ್ ಡಿವೈಸ್ ಯಾವ್ಯಾವ ಅಂತೀವಿ ಗೊತ್ತಾ? ಈ ಪ್ರಿಂಟರ್ನ ಔಟ್ಪುಟ್ ಡಿವೈಸ್ ಯಾಕಂತೀವಿ ಅಂದರೆ ನಾವು ಏನೇ ಒಂದು ಪ್ರಿಂಟ್ ಮಾಡಿದಾಗ ಅದು ಔಟ್ಪುಟ್ನ ಕೊಡುತ್ತೆ ನಮಗೆ, ಹಾಗಾಗಿ ಅದು ಪ್ರಿಂಟರ್ನ ಔಟ್ಪುಟ್ ಡಿವೈಸ್. ಈ ಮಾನಿಟರ್ ಅಂದರೆ ಕಂಪ್ಯೂಟರ್ನಲ್ಲಿ ನಾವು ಏನೇ ಒಂದು ವರ್ಕ್ ಮಾಡಿದಾಗ ಅದು ಡಿಸ್ಪ್ಲೇಯಲ್ಲಿ ಬರುತ್ತೆ ಗೊತ್ತಾ? ಇವಾಗ ನೀವು ಕಂಪ್ಯೂಟ್ರಲ್ಲಿ ಏನೋ ಒಂದು ಸರ್ಚ್ ಮಾಡ್ತೀರಾ, ಅದರ ಔಟ್ಪುಟ್ ಎಲ್ಲಿ ಸಿಗುತ್ತೆ ನಿಮಗೆ? ಸರ್ಚ್ ಮಾಡಿರೋದು ಈ ಮಾನಿಟರಲ್ಲೇ ಸಿಗುತ್ತೆ, ಈ ಕಂಪ್ಯೂಟರ್ನಲ್ಲೇ ಕಾಣಿಸುತ್ತೆ. ಹಾಗಾಗಿ ಮಾನಿಟರ್ ಕೂಡ ಒಂದು ಔಟ್ಪುಟ್ ಆಗಿರುತ್ತೆ. ಅದಾದಮೇಲೆ ಸ್ಪೀಕರು. ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೆ, ನೀವು ಅದನ್ನು ಕೇಳ್ತಾ ಇದ್ದೀರ ಅಂದಮೇಲೆ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಸ್ಪೀಕರು. ಸೊ ಸ್ಪೀಕರ್ ಒಂದು ಔಟ್ಪುಟ್ ಡಿವೈಸ್. ಸ್ಪೀಕರಿಂದ ಸೌಂಡ್ ಹೊರಗಡೆ ಬರ್ತಾ ಅಂದರೆ ಅದೊಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೀಬೋರ್ಡ್ ಅನ್ನುವಂಥದ್ದು ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಸರಿಯಾದ ಉತ್ತರ ಕೀಬೋರ್ಡ್ ಆಗಿರುತ್ತೆ. ಸೊ ಇದೇ ರೀತಿ ಈ ಮೌಸ್ ಏನಾಗುತ್ತೆ? ಕಮೆಂಟ್ ಮಾಡಿ ಬೇಗ. ಮೌಸ್ ಒಂದು ಇನ್ಪುಟ್ ಡಿವೈಸಾ ಅಥವಾ ಔಟ್ಪುಟ್ ಡಿವೈಸು? ಎಸ್, ಮೌಸ್ ಒಂದು ಇನ್ಪುಟ್ ಡಿವೈಸ್. ಯಾಕಂದರೆ ಅದರಿಂದ ನಾವು ಡೇಟಾನ ಕೊಡ್ತೀವಿ, ಅಂದರೆ ಕ್ಲಿಕ್ ಮಾಡ್ತೀವಿ ಗೊತ್ತಾ ಮೌಸಲ್ಲಿ, ಇಲ್ಲಿ ಕ್ಲಿಕ್ ಮಾಡು ಅಂತ ಹೇಳ್ತಾ ಇದ್ದೀವಿ, ನಾವು ಅಲ್ಲಿ ಇನ್ಪುಟ್ ಕೊಡ್ತಾ ಇದ್ದೀವಿ. ಹಾಗಾಗಿ ಮೌಸ್ ಒಂದು ಇನ್ಪುಟ್. ಇನ್ನು ಮತ್ತು ಈ ಜಾಯ್ ಸ್ಟಿಕ್ ಅಂತ ಬರುತ್ತೆ. ಯಾವುದು? ಜಾಯ್ ಸ್ಟಿಕ್ ಅಂದರೆ ಗೊತ್ತಾ ನಿಮಗೆ? ಈ ಮಕ್ಕಳು ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರೆ ನೋಡಿ, ಈ ರೀತಿ ಇರುತ್ತೆ ಗೊತ್ತಾ? ಓಕೆ, ಒಂದು ನಿಮಿಷ. ಸೊ ಈ ರೀತಿ ಇರುತ್ತೆ ನೋಡಿ ಜಾಯ್ ಸ್ಟಿಕ್ಕು. ಇದರೆಲ್ಲ ಮಕ್ಕಳು ಗೇಮ್ಸ್ ಆಡ್ತಾ ಇರ್ತಾರಲ್ಲ, ಅದನ್ನು ನಾವು ಜಾಯ್ ಸ್ಟಿಕ್ ಅಂತ ಹೇಳಿ. ಇದೊಂದು ಕೂಡ ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಔಟ್ಪುಟ್ ಡಿವೈಸ್. ಓಕೆ, ಸೊ ನಾವು ಇದ್ರ ಬಗ್ಗೆ ಇವಾಗಲೂ ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕೆ ಔಟ್ಪುಟ್ಗೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಮಾನಿಟರ್ ಆಗಿರುತ್ತೆ ಆಯಿತಾ. ಇಲ್ಲಿ ಸ್ಕ್ಯಾನರ್ ಒಂದು ಹೊಸ ಆಪ್ಷನ್ ಇರುತ್ತೆ ನೋಡಿ. ಸ್ಕ್ಯಾನರ್ ಕೂಡ ಒಂದು ಇನ್ಪುಟ್ ಡಿವೈಸ್. ಇಲ್ಲಿ ಸ್ಕ್ಯಾನ್ನ ಮಾಡ್ತಾ ಇದೆ, ಅದು ಯಾವುದೇ ರೀತಿ ಔಟ್ಪುಟ್ನ ಕೊಡ್ತಾ ಇಲ್ಲ. ಹಾಗಾಗಿ ಸ್ಕ್ಯಾನರ್ ಕೂಡ ಔಟ್ಪುಟ್ಟು, ಮೌಸ್ ಕೂಡ ಇನ್ಪುಟ್ಟು. ಸ್ಕ್ಯಾನರು ಇನ್ಪುಟ್ಟು, ಮೌಸು ಇನ್ಪುಟ್ಟು ಮತ್ತು ಕೀಬೋರ್ಡ್ ಕೂಡ ಇನ್ಪುಟ್ಟು. ಆದರೆ ಇಲ್ಲಿ ಮಾನಿಟರ್ ಅನ್ನುವಂಥದ್ದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ಔಟ್ಪುಟ್ ಡಿವೈಸ್ ಯಾವುದಂದ್ರೆ ಇಲ್ಲಿ ಮಾನಿಟರ್. ಓಕೆ, ಸೊ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ ಆಗಿರುತ್ತೆ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಟಿಫಿಕೇಷನ್ ಆಗಿ ಬಂದಾಗ ಫಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಬೋದು. ಈ KE ಎಕ್ಸಾಮ್ಸ್ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ವಿ. ಸುಮಾರು 3-4 ವೀಡಿಯೋ ಮಾಡಿದ್ದೀವಿ. ಆದರೂ ಕೂಡ ಸುಮಾರು ಜನ ಟೆಲಿಗ್ರಾಮ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ ಮೆಸೇಜ್ ಮಾಡ್ತಾಯಿದ್ದಾರೆ, ಕಮೆಂಟ್ ಸೆಕ್ಷನಲ್ಲಿ ಮಾಡ್ತಾರೆ. ದಯವಿಟ್ಟು ಆ ವಿಡಿಯೋಗಳನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಆಯಿತಾ. ಆದರೂ ಕೂಡ ಈ ಕಡ್ಡಾಯ ಕನ್ನಡ ಎಕ್ಸಾಮ್ದು ಬರೆದಿದ್ದೀವಿ, ಆದರೂ ಕೂಡ ಹಾಲ್ ಟಿಕೆಟ್ ಬರ್ತಿಲ್ಲ ಅಂತ ಕೇಳ್ತೀರಿ. ಅದ್ರ ಬಗ್ಗೆ ಒಂದು ವಿಡಿಯೋನ ನಾವು ನೆಕ್ಸ್ಟ್ ಮಾಡಿ ಹಾಕ್ತೀವಿ. ಓಕೆ, ಬನ್ನಿ. ಸೊ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಬ್ಯಾಕಪ್ ಮಾಡುವ ಉದ್ದೇಶ. ಕಂಪ್ಯೂಟರ್ನಲ್ಲಿ ಬ್ಯಾಕಪ್ ಮಾಡ್ತೀರಾ ಗೊತ್ತಾ? ನೀವು ಮೊಬೈಲಲ್ಲೂ ಮಾಡ್ತೀರಾ ಬ್ಯಾಕಪ್ಪು. ಈ ಬ್ಯಾಕಪ್ನ ನಾವು ಯಾಕೆ ಮಾಡ್ತೀವಿ? ಉದ್ದೇಶ ಏನು? ಸ್ಟೋರೇಜ್ ಹೆಚ್ಚಿಗೆ ಮಾಡ್ಕೋದಕ್ಕೆ, ಅಥವಾ ವೈರಸ್ನ ತಡೆಯೋದಕ್ಕೆ, ಡಾಟಾ ಲಾಸ್ನ ತಪ್ಪಿಸೋದಕ್ಕೆ, ಮತ್ತು ಸ್ಪೀಡ್ನ ಹೆಚ್ಚು ಮಾಡೋದಕ್ಕೆ. ಬ್ಯಾಕಪ್ ಅಂದರೆ ಏನು? ಬ್ಯಾಕಪ್ ಅಂದರೆ ನಾವು ಹಿಂದ್ಗಡೆ ಇಟ್ಕೊಳ್ಳೋದು. ಹಿಂದ್ಗಡೆ ಮೀನ್ಸ್ ಒಂದು ಸೇಫ್ಟಿಗೆ ಅಂತ ನಮ್ಮದೆಲ್ಲ ಡೀಟೇಲ್ಸ್ ಆಗಿ
ಬ್ಯಾಕಪ್ ಆಗಿ ಇಟ್ಕೋಬೇಕಂತ ಹೇಳ್ತಾರೆ ಗೊತ್ತಾ. ಬ್ಯಾಕಪ್ ಪ್ಲ್ಯಾನ್ ಅಂತ ಹೇಳ್ತಿರ್ತಾರೆ ನೀವು ಏನಾದರೂ ಒಂದು ಪ್ಲ್ಯಾನ್ ಮಾಡುವಾಗ, ಆಯಿತಾ. ಯಾವುದಕ್ಕೆ ಈ ಒಂದು ಬ್ಯಾಕಪ್ನ ಉದ್ದೇಶ ಅಂದರೆ ಡೇಟಾ ಲಾಸ್ನ ತಪ್ಪಿಸೋದಕ್ಕೆ. ಆಪ್ಷನ್ 3 ಡೇಟಾ ಲಾಸ್ ಅಂದರೆ ನಮ್ಮ ಡೇಟಾ ಕಳೆದು ಹೋಗ್ಬಾರ್ದು ಅಂತೇಳಿ ನಾವು ಬ್ಯಾಕಪ್ನ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಈ ವಾಟ್ಸಪ್ಪಲ್ಲಿ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ವಾಟ್ಸಪ್ಪಲ್ಲಿ ಚಾಟ್ ಬ್ಯಾಕಪ್ ಅಂತ ಇರುತ್ತೆ ಗೊತ್ತಾ. ಆ ಚಾಟ್ ಬ್ಯಾಕಪ್ ಯಾಕೆ ಮಾಡ್ತೀರಾ, ನೀವು ಎಷ್ಟೇ ಮೊಬೈಲ್ ಚೇಂಜ್ ಮಾಡಿದ್ರು, ನಿಮ್ಮ ವಾಟ್ಸಪ್ ಅನ್ಇನ್ಸ್ಟಾಲ್ ಆದರೂ ಆ ಚಾಟ್ ಬ್ಯಾಕಪ್ ಹಾಗೇ ಇರಲಿ, ನಮ್ಮ ಚಾಟ್ಗಳೆಲ್ಲ ನಮಗೆ ಬೇಕೇ ಅಂತ ನೀವು ಚಾಟ್ ಬ್ಯಾಕಪ್ನ ಮಾಡ್ತೀರಾ. ಓಕೆ, ಸೊ ಇಲ್ಲಿಗೆ 100 ಪ್ರಶ್ನೆಗಳು ಆಗಿದ್ವು. ಸಾಧ್ಯ ಆದರೆ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ, ಯಾಕಂದರೆ ಸಂಡೇ ಎಕ್ಸಾಮ್ಸ್ ಇದೆ. ಅದ್ರ ಜೊತೆಗೆ ಈ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್, ಜೊತೆಗೆ ಇಷ್ಟ ಕೂಡ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಆಯಿತಾ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀವಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ.